ಹಾಯ್ ಫ್ರೆಂಡ್ಸ್, ಸುಮ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ನಮ್ಮ ಮನೆಯ ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ಇದು ಚಿಕ್ಕ ಬಾಡಿಗೆ ಮನೆ, ನಮ್ಮದು ಸ್ವಂತ ಮನೆ ಇಲ್ಲ. ವಿಡಿಯೋ ಮಾಡ್ತಾ ಇದ್ದೀನಿ, ಹೇಗಿದೆ ಅಂತ ನೋಡಿ, ಕೊನೆವರೆಗೂ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ, ಓಕೆನಾ? ಮೊದಲಿಗೆ ಎಂಟ್ರೆನ್ಸ್ ಈ ಥರ ಇದೆ ನೋಡಿ, ನೋಡ್ತಾ ಇದ್ದೀರಾ, ಮೇನ್ ಡೋರ್ ಇದ್ದೇನೆ. ನಾವು ಫಸ್ಟ್ ಫ್ಲೋರಲ್ಲಿದ್ದೀವಿ ನೋಡಿ, ಇಲ್ಲಿಂದನೇ ನಾವು ಬರೋದು ಮೆಟ್ಲು ಹತ್ಕೊಂಡು. ಇದು ಫಸ್ಟ್ ಫ್ಲೋರು. ಎಂಟ್ರೆನ್ಸ್ ಆಗ್ತಾನೆ ನೋಡಿ, ಒಂದು ಮಿಷಿನ್ ಇಟ್ಕೊಂಡಿದ್ದೀನಿ, ಚಿಕ್ಕದಾಗಿ ಒಂದು ಮಿಷಿನ್ ಇಟ್ಕೊಂಡಿದ್ದೀನಿ, ಹೊಲಿಗೆ ಮಿಷಿನು ತೋರಿಸ್ತಾ ಇದ್ದೀನಿ ನೋಡಿ. ನಾನು ನನ್ನದೇ ಆದಂತಹ ಬಟ್ಟೆಗಳಿದ್ದರೆ ನಮ್ಮ ಮನೆಗೆ ಮಾತ್ರ ಸ್ಟಿಚ್ ಮಾಡ್ಕೊಳ್ತೀನಿ. ಉಷಾ ಮಿಷಿನ್ನು ತುಂಬ ಚೆನ್ನಾಗಿದೆ, 10,000 ರೂಪಾಯಿ ಕೊಟ್ಟು ತೊಗೊಂಡಿರೋದು. ಇನ್ನೂ ಹೊಸ ಮಿಷಿನು, ತೊಗೊಂಡು ಒಂದು 5-6 ವರ್ಷ ಆಗಿದೆ ಅಷ್ಟೇ. ಇಲ್ಲಿ ಬರ್ತಾ ನೋಡಿ, ಎಂಟಿ ಸಿಲಿಂಡ್ರ್ ಇಟ್ಕೊಂಡಿದ್ದೀನಿ ಇಲ್ಲೇ. ಇಲ್ಲಿ ನೋಡಿ ಸ್ಕ್ರೀನ್ ಹಾಕಿದ್ದೀನಲ್ವ, ಇದು ಕಿಚನ್ನು. ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ. ಈಗ ಹಾಲ್ ತೋರಿಸ್ತೀನಿ ನೋಡಿ. ಒಂದು ಚಿಕ್ಕದಾಗಿ ನಾನು ಸೋಫಾ ಸೆಟ್ಟನ್ನು ಇಟ್ಕೊಂಡಿದ್ದೀವಿ ಇಲ್ಲಿ. ಈ ಥರ ಇದೆ ಸೋಫಾ ಸೆಟ್ಟು. ನನ್ನ ಮಗಳಿಗೆ ಗೊಂಬೆ ಅಂದರೆ ತುಂಬ ಇಷ್ಟ ನೋಡಿ. ಆ ಗೊಂಬೆಗೂ ಕೂಡ ಕಾಡಿಗೆ ಇಟ್ಟು ಯಾವ ಥರ ಮಾಡಿದ್ದಾಳೆ ಅಂತ. ಅವಳಿಗೆ ತುಂಬಾ ಇಷ್ಟಪಡ್ತಾಳೆ. ಡಾಲ್ಸ್ ಅಂದರೆ ತುಂಬಾ ಇಷ್ಟ ಅವಳಿಗೆ ನೋಡಿ. ಇಲ್ಲಿ ಒಂದು ಗೊಂಬೆ ಡಾಲ್, ಅವಳು ಕೂತಿದ್ದ ಜಾಗದಲ್ಲೆಲ್ಲ ಡಾಲ್ಸ್ ಇರಬೇಕು, ಹಾಗಾಗಿ ಅಲ್ಲಲ್ಲಲ್ಲಿ ಒಂದೊಂದು ಇಟ್ಟಿದ್ದೀವಿ. ಇದು ಸೋಫಾ ಸೆಟ್ಟು ನೋಡಿ. ಕೆಳಗಡೆ ಒಂದು ಬೆಡ್ ಕೂಡ ಇಟ್ಟಿದ್ದೀವಿ. ಇದು ನೈಟ್ ಟೈಮ್ ಬೆಡ್ ನಾವು ಹೇಳ್ಕೊಂಡು ಹಾಸ್ಕೊಂಡು ಮಲ್ಕೊತೀವಿ ಇದನ್ನು. ಇಲ್ಲಿ ಮುಂಚೆ ಒಂದು ಮಂಚ ಹಾಕಿದ್ವಿ. ಮಂಚ, ಈ ಸೋಫಾ ಸೆಟ್ ಬಂದಮೇಲೆ ಮಂಚ ತೆಗೆದು ನಾವು ರೂಮಲ್ಲಿ, ಒಟ್ಟಿನಲ್ಲಿ ನಮ್ಮ ಮನೇಲಿ ಟೋಟಲ್ 2 ಮಂಚ ಇದೆ. ಮಂಚದ ಕೆಳಗಡೆ ಅದನ್ನು ಬಿಚ್ಚಿ ಇಟ್ಬಿಟ್ಟಿದ್ದೀವಿ. ಹಾಗಾಗಿ ಆ ಬೆಡ್ಡನ್ನು ಕೂಡ ಸುತ್ತಿ ಇಲ್ಲೇ ಇಟ್ಟಿದ್ದೀವಿ. ಇದು ಸೋಫಾ ಸೆಟ್ ಹಾಲಲ್ಲಿ. ಹಾಗೆ ಮುಂದೆ ಬಂದರೆ ಇಲ್ಲಿ ಒಂದು ರೂಮ್ ಇದೆ, ತೋರಿಸ್ತೀನಿ ರೂಮು ಕೂಡ ನೋಡಿ. ಹಾಗೆ ಇಲ್ಲೊಂದು ಫ್ಯಾನ್ ಇಟ್ಕೊಂಡಿದ್ದೀವಿ, 2 ಚೇರ್ ಇದೆ ನೋಡಿ. ನಮ್ಮನೆ ಕೃಷ್ಣ ಹೇಗಿದೆ ಅಂತ ನೋಡಿ. ತುಂಬ ಇಷ್ಟ ಆಯಿತು ಅಂತ ತೊಗೊಂಡೆ ಕೃಷ್ಣ. ಹೇಗಿದೆ ಕಮೆಂಟ್ ಮಾಡಿ, ಕೃಷ್ಣಮೂರ್ತಿ ಹೇಗಿದೆ ಅಂತ. ಹಾಗೆ ನೋಡಿ, ಬಂದು ಟಿ ವಿ, ಚಿಕ್ಕದಾದ ಒಂದು ಟಿ ವಿ ಕೂಡ ಇಟ್ಕೊಂಡಿದ್ದೀವಿ. ಮತ್ತು ನನ್ನ ಮಕ್ಕಳಲ್ಲಿ ಬುಕ್ಸನ್ನು ಜೋಡಿಸ್ಕೊಳ್ತಾರೆ ಆ ಟೇಬಲ್ ಒಳಗಡೆ. ಇದೊಂದು ಟೀಪಾಯಿ. ಇಲ್ಲೊಂದು ಸ್ಪೀಕರ್ ಬಾಕ್ಸ್ ಇದೆ ನೋಡಿ. ನನ್ನ ಮಕ್ಕಳು ಮ್ಯೂಸಿಕ್ ಕೇಳಬೇಕು ಅಂದಾಗ ನಾವು ಕೂಡ ಕೇಳ್ತಾ ಇರ್ತೀವಿ, ಮ್ಯೂಸಿಕನ್ನು ಹಾಕ್ಕೊಳ್ತೀವಿ. ನನ್ನ ಮಕ್ಕಳು ಬ್ಯಾಗ್ಸ್ ಎಲ್ಲ, ಸ್ಕೂಲಿನ ಬ್ಯಾಗ್ಸ್ ಎಲ್ಲ ಇಲ್ಲೇ ಇಟ್ಕೊಳ್ತಾರೆ. 2 ಬಾಕ್ಸ್ ಇದೆ ಇಲ್ಲಿ. ಇಲ್ಲಿ ಅಕ್ಕಿ ಚೀಲನ ಇಲ್ಲೇ ಇಟ್ಕೊಂಡಿದ್ದೀವಿ, ಯಾಕಂದರೆ ನಮಗೆ ಜಾಗ ದೊಡ್ಡದಾಗಿಲ್ಲ, ಚಿಕ್ಕ ಮನೆ, ಹಾಗಾಗಿ ಅಕ್ಕಿ ಚೀಲ ಇಲ್ಲೇ ಇಟ್ಕೊಂಡಿದ್ದೀವಿ ನೋಡಿ. ಇಲ್ಲಿ ವಾಷಿಂಗ್ ಮಿಷಿನ್ ಇದೆ, ಇದಕ್ಕೆ ಕನೆಕ್ಷನ್ ಇಲ್ಲ ವಾಷಿಂಗ್ ಮಿಷಿನ್ಗೆ, ಹಾಗಾಗಿ ಇಲ್ಲೇ ಇಟ್ಕೊಂಡಿದ್ದೀನಿ ನಾನು. ಗೋದ್ರೇಜ್ ನೋಡಿ, ಇದು ಕೂಡ ಹೊಸದೇ ಮಿಷಿನು. ಡ್ರೈಗೆ ಮಾತ್ರ ಬಳಸ್ಕೊಳ್ತೀನಿ ಈ ಮಿಷಿನನ್ನು. ಹಾಗೆ ಪಕ್ಕದಲ್ಲಿ ನೋಡಿ, ಇಲ್ಲೇ ಒಂದು 2 ಚೇರ್ ಇದೆ, ಚೇರನ್ನು ಕೂಡ ಇಲ್ಲೇ ಇಟ್ಟಿದ್ದೀನಿ ನೋಡಿ. ಇಲ್ಲೇ ಪಕ್ಕದಲ್ಲೊಂದು ಬಾತ್ರೂಮ್ ಕೂಡ ಇದೆ, ಇಲ್ಲೇ ಟಾಯ್ಲೆಟಿಂದ ಹೊರಗಡೆ ಇದೆ, ಇದು ಬಾತ್ರೂಮ್ ಮಾತ್ರ ನೋಡಿ. ಇಲ್ಲಿ ಸುಕೇಶ್ ಇದೆ. ನನ್ನ ಮಕ್ಕಳು ನೋಡಿ, ಸ್ಪೋರ್ಟ್ಸಲ್ಲಿ ಸೇರಿದ್ದಾಗ ತಗೊಂಡ್ರಂಥ ಪ್ರಶಸ್ತಿ ಇಲ್ಲಿದೆ. ನಮ್ಮ ಮನೇಲಿ ಆದಷ್ಟು ಜಾಸ್ತಿ ಡಾಲ್ಸೇ ಜಾಸ್ತಿ ಇದೆ. ಆಮೇಲೆ ನೋಡಿ, ಸ್ಕೂಲಲ್ಲಿ ಕೊಟ್ಟಿರೋಂಥ ಪ್ರೈಸು ಕೂಡ ಇಲ್ಲೇ ಇದೆ. ನನ್ನ ಮಕ್ಕಳು ಸ್ಪೋರ್ಟ್ಸಲ್ಲಿ ಆಡಿದಾಗ ಗೆದ್ಕೊಂಬಂದಿರೋಂಥ ಪ್ರೈಸು ಕೂಡ ಇಲ್ಲೇ ಇದೆ. ನನಗೆ ನೋಡಿ, ಇದು ಒಂದು ಬುದ್ಧ, ಲಾಫನ್ ಬುದ್ಧ ನನಗೆ ತುಂಬ ಇಷ್ಟ ಆಯಿತು. ಒಂದು ಸ್ಟೋರಲ್ಲಿ ನೋಡಿದೆ, ಅದನ್ನು ತೊಗೊಬಂದು ನಾನು ಇಟ್ಕೊಂಡಿದ್ದೀನಿ ನೋಡಿ. ನನ್ನ ಮಗ ಇಲ್ಲ ಸನ್ಫ್ಲವರ್ ಮಾಡಿ ಇಟ್ಟಿದ್ದಾನೆ. ಒಂದು ತೋರಿಸ್ತೀನಿ, ಒಂದು ರೆಡಿ ಮಾಡಿ ಇಟ್ಟಿದ್ದಾನೆ, ಒಂದು ಇಲ್ಲಿದೆ, ತೋರಿಸ್ತೀನಿ ನೋಡಿ. ನಾನು ಇದೇ ಸ್ಟ್ಯಾಂಡಲ್ಲೇ ವಿಡಿಯೋ ಮಾಡೋದು. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಇದು ನನಗೆ ನನ್ನ ತಮ್ಮ ಕೊಡಿಸಿರೋಂಥದ್ದು, ತುಂಬ ಚೆನ್ನಾಗಿದೆ. ಬೇಡದೇ ಇರೋದನ್ನೆಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ ನೋಡಿ. ಇವರೇ ನನ್ನ ತಮ್ಮ ವೀರೇಶ್ ಅಂತ, ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅವನಿಗೆ ನನಗೆ ತುಂಬ ಸಪೋರ್ಟ್ ಮಾಡ್ತಾನೆ ಯೂಟ್ಯೂಬ್ ಮಾಡೋದಕ್ಕೆ. ಅವನೇ ಆಲ್ಮೋಸ್ಟ್ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇರೋದು ನೋಡಿ. ಈ ಥರ ಇದೆ, ತುಂಬ ಇದೆ. ಪ್ರಶಸ್ತಿ ಪತ್ರಗಳೆಲ್ಲ ಇಲ್ಲೇ ಇದೆ, ಆದರೆ ಎಲ್ಲ ಜಾಸ್ತಿ ಜಾಗ ಇಲ್ಲ ಅಂದ್ಬಿಟ್ಟು ಎಲ್ಲ ಜೋಡಿಸಿ ಅಲ್ಲೇ ಇಟ್ಬಿಟ್ಟಿದ್ದೀವಿ. ಇದು ನೋಡಿ, ಸೊಳ್ಳೆ ಬ್ಯಾಟ್ ಇಲ್ಲೇ ಇಟ್ಟಿದ್ದೀವಿ. ಇಲ್ಲಿ ಒಂದು ಚಿಕ್ಕದಾದಂತಹ ಒಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಇಟ್ಟಿದ್ದೀವಿ ನೋಡಿ. ನೋಡಿ, ಇಲ್ಲಿ ಒಂದು ಚಿಕ್ಕದಾದಂಥ ಒಂದು ಡ್ರೆಸ್ಸಿಂಗ್ ಟೇಬಲ್ ಇಟ್ಕೊಂಡಿದ್ದೀನಿ.
ಇದರಲ್ಲಿ ಬೇಕಾಗಿರೋಂಥ ಐಟಮ್ ಎಲ್ಲ ಇಟ್ಕೊಂಡಿದ್ದೀನಿ ನಾನು. ಡ್ರೆಸ್ಸಿಂಗ್ ಟೇಬಲ್ ತೊಗೊಳಕ್ಕಿಂತ ಮುಂಚೆ ನಾನೆಲ್ಲ ಸೋಕೇಶಲ್ಲೇ ಜೋಡಿಸಿಟ್ಕೊಳ್ತಾ ಇದ್ದೆ. ಎಲ್ಲ ಫುಲ್ ಆಗಿಬಿಟ್ಟಿತ್ತಲ್ಲಿ, ಯಾಕಂದರೆ ನಾವು ಇಟ್ಕೊಳ್ಳೋಕ್ಕೇನು ಜಾಗನೇ ಇರಲಿಲ್ಲ. ಹಾಗಾಗಿ ನಾನು ಹೊಸದಾಗಿ ತೊಗೊಂಡೆ ಇದನ್ನು. ಎಲ್ಲ ಇದರಲ್ಲೇ ಸ್ಟೋರೇಜ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇದು ಕೂಡ ನೋಡಿ, ಇದು ಎಣ್ಣೆ ಏನಪ್ಪ ಅಂತಂದರೆ ಖುಷ್ಬು ಮೇಡಮ್ ಬಳಸ್ತಿರೋಂಥ ಎಣ್ಣೆ. ಇದನ್ನು ನಾನು ಕೂಡ ಫೇಸ್ಗೆ ಹಚ್ಕೊಳ್ತಾ ಇದ್ದೀನಿ. ಇದನ್ನು ಮಾಡಿ ವಿಡಿಯೋದಲ್ಲಿ ಹಾಕಿದ್ದೀನಿ, ಒಂದು ಸಲ ನೋಡಿ. ಅಲ್ಲಿ ಸ್ವಲ್ಪ ಹ್ಯಾಂಗರ್ ಇತ್ತು, ನಮಗೆ ಬೇಕಾಗಿರೋಂಥದ್ದನ್ನು ನಾನು ಅಲ್ಲಿ ಹಾಕ್ಕೊಳ್ತೀನಿ. ಎಮರ್ಜೆನ್ಸಿ ಬೇಗ ಸಿಗೋವಂಥದ್ದು ಕೂಡ ಅಲ್ಲಿ ಹಾಕ್ಕೊಳ್ತೀನಿ. ಇದು ಎಣ್ಣೆ ತುಂಬಾ ಯೂಸ್ ಆಗುತ್ತೆ ನೋಡಿ. ನಾನು ಫೇಸ್ಗೆ ಹಚ್ಕೊತೀನಿ. ಇನ್ನೊಂದೇನಪ್ಪ ಅಂತಂದರೆ ನೈಟ್ ಟೈಮ್ ಇದನ್ನು ಮುಖಕ್ಕೆ ಎಣ್ಣೆ ಹಚ್ಕೊಂಡು ಮಲಗೋದ್ರಿಂದ ಒಳ್ಳೆ ನಿದ್ದೆ ಬರುತ್ತೆ ನೋಡಿ. ಈ ಥರ ಇದೆ. ಮೇಲ್ಗಡೆ ಒಂದು ಪಿಕ್ಚರ್ ಇಟ್ಟಿದ್ದೀನಿ ನೋಡಿ. ನನಗೆ ಇದು ಒಬ್ಬರು ಗಿಫ್ಟ್ ಮಾಡಿದ್ದು, ನನಗೆ ತುಂಬ ಚೆನ್ನಾಗಿದೆ. ನಾವು ಬೆಂಗಳೂರಲ್ಲಿ ಇದ್ದಿದ್ದು, ಮನೆ ಖಾಲಿ ಮಾಡ್ಕೊಂಬರುವಾಗ ನನಗೊಬ್ರು ಗಿಫ್ಟ್ ಮಾಡಿದ್ದು. ಅದನ್ನು ಪಿಕ್ಚರ್ ಚೆನ್ನಾಗಿದೆ, ಅದಕ್ಕೋಸ್ಕರ ಅವ್ರ ನೆನಪಿಗೋಸ್ಕರ ನಾನು ಹಾಗೆ ಇಟ್ಕೊಂಡಿದ್ದೀನಿ. ಇದಿಷ್ಟು, ಇದು ಡ್ರೆಸ್ಸಿಂಗ್ ಟೇಬಲ್ ಇಷ್ಟು ಹಾಲಲ್ಲಿ ಇದಿಷ್ಟನ್ನು ಇಟ್ಕೊಂಡಿದ್ದೀನಿ ನೋಡಿ. ಹಾಲಲ್ಲಿ ಒಂದು ಟಿ ವಿ, ಕುರ್ಚಿ, ಟೇಬಲ್ಲು, ಫ್ಯಾನು, ಸೋಫಾ ಇಷ್ಟಿದೆ ನೋಡಿ ಹಾಲಲ್ಲಿ. ಇದು ಎಂಟ್ರೆನ್ಸು. ಹಾಗೆ ನೋಡಿ, ಇಲ್ಲಿ ಕಿಚನ್ ಮೇನ್ ಡೋರ್ ಮೇಲೆ ನಾನು ಅಪ್ಪು ಸರ್ದು ಫೋಟೋ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ದೀಪಾವಳಿಗೆ ಹಾಕ್ತಾರಲ್ವ ಕಲರ್ ಬರೋಂಥ ಬಲ್ಪು ಹೊರಗಡೆ ಹಾಕಿದ್ವಿ. ಈಗ ಮಳೆ ಇರೋದ್ರಿಂದ ತೆಗೆದು ನಾವು ಒಳಗಡೆ ಹಾಕ್ಕೊಂಡಿದ್ದೀವಿ. ಇಲ್ಲಿ ಹಾಗೆ ಬಂದರೆ ನೋಡಿ, ಒಂದು ಕೃಷ್ಣಂದು ಫೋಟೋ ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು. ಇಲ್ಲೆಲ್ಲ ಸ್ಟೋನ್ಸ್ ಇದೆ, ತುಂಬ ಇಷ್ಟ ಆಯಿತು, ನಾನು ತೊಗೊಂಬಂದೆ. ಇಲ್ಲಿ ನೋಡಿ, ಕೀ ಹಾಕೋದನ್ನು ಕೂಡ ಇಲ್ಲೇ ಹಾಕ್ಕೊಂಡಿದ್ದೀನಿ. ಅಲ್ಲಿ ಓಮ್ ಅಂತ ಮೀಶೋದಲ್ಲಿ ಆರ್ಡ್ರ್ ಮಾಡಿ ತೊಗೊಂಡಿರೋದು, ತುಂಬ ಚೆನ್ನಾಗಿತ್ತು. ಇದು ಬಂದುಬಿಟ್ಟು ರೂಮು. ನನ್ನ ಮಗ ಮಾಡಿರೋಂಥ ಸನ್ಫ್ಲವರ್ ನೋಡಿ. ನನ್ನ ಮಗ 1 ವರ್ಷದವನಿದ್ದಾಗ ತೆಗೆಸಿರೋಂಥ ಫೋಟೋ ಎಷ್ಟು ಕ್ಯೂಟಾಗಿದೆ ನೋಡಿ. 1 ವರ್ಷದಲ್ಲಿ ನೋಡಿ ಈಗ ಹೇಗಿದ್ದಾರೆ ನನ್ನ ಮಗಳು, ನನ್ನ ಮಗ. ನೀವೆಲ್ಲ ಕೇಳ್ತಾ ಇದ್ರಲ್ವಾ ಸುಮಾ ಸಿಸ್ಟರ್ ಹೇಗಿದ್ದಾರೆ ಅಂತ. ಈಗ ನೋಡಿ ತೋರಿಸ್ತಾ ಇದ್ದೀನಿ ಸುಮಾ ಸಿಸ್ಟರ್ ಹೇಗಿದ್ದಾರೆ ಅಂತ. ನನ್ನಿಬ್ಬರು ಮಕ್ಕಳು, ನಮ್ಮ ಹಸ್ಬೆಂಡು, ನಾನು ನೋಡಿ. ಇದು ನನ್ನ ಫ್ಯಾಮಿಲಿ, ಇಷ್ಟು ನನ್ನ ಫ್ಯಾಮಿಲಿ, ನನ್ನ ಸಂಸಾರ. ಹಾಗೆ ಈ ಕಡೆ ಬಂದರೆ ನೋಡಿ, ಒಂದು ದೇವ್ರದ್ದು ಸ್ಟ್ಯಾಂಡ್ ಹಾಕ್ಕೊಂಡಿದ್ದೀನಿ. ಇನ್ನು ಈಗ ತಾನೇ ಪೂಜೆ ಮಾಡಿದೆ. ಇವರು ನಮ್ಮ ರಾಯರು. ರಾಘವೇಂದ್ರ ಸ್ವಾಮಿ ಗುರುಗಳು. ಹಾಗೆ ಈ ಕಡೆ ಬಂದರೆ ಒಂದು ಗಡಿಯಾರ. ಇಷ್ಟು ನಾನು ಹಾಲಲ್ಲಿ ಹಾಕ್ಕೊಂಡಿರೋಂಥದ್ದು ನೋಡಿ. ಇಷ್ಟಿದೆ ಹಾಲಲ್ಲಿ. ಚಿಕ್ಕದಾಗಿದೆ ಹಾಲು, ದೊಡ್ಡದೇನಲ್ಲ. ಬಾಡಿಗೆ ಇರೋದ್ರಿಂದ ಈ ಮನೆಗೆ ನಾವು ಎಷ್ಟು ರೆಂಟ್ ಕಟ್ತೀವಿ ಕೂಡ ಹೇಳ್ತೀನಿ ಲಾಸ್ಟಲ್ಲಿ. ಇಷ್ಟಿದೆ ನೋಡಿ, ಇದಿಷ್ಟು ಇದೆ ಮೇನ್ ಡೋರ್. ಇದಿಷ್ಟೇ ಹಾಲು. ಇಲ್ಲಿ 2 ಕಿಟಕಿ ಇದೆ, ಬೆಳಕಿಗೆ ಏನು ತೊಂದರೆ ಇಲ್ಲ, ತುಂಬಾ ಬೆಳಕು. ಇಲ್ಲಿ ಮೇನ್ ಡೋರು ಇಲ್ಲೇ ಇರೋದ್ರಿಂದ, 2 ವಿಂಡೋ ಇಲ್ಲೇ ಇರೋದ್ರಿಂದ ತುಂಬಾ ಬೆಳಕು, ನಮಗೆ ಬೆಳಕಿಗೇನು ಸಮಸ್ಯೆ ಇಲ್ಲ. ಈಗ ನೆಕ್ಸ್ಟ್ ನಿಮಗೆ ಕಿಚನ್ ತೋರಿಸ್ತೀನಿ ಬನ್ನಿ. ನೋಡಿ, ಕಿಚನಿಗೆ ಎಂಟ್ರಿ ಕೊಡ್ತಾ ಇದ್ದೀವಿ ಈಗ. ಇಲ್ಲಿ ಸ್ಕ್ರೀನ್ ಹಾಕ್ಕೊಂಡಿದ್ದೀನಿ, ಡೋರು ಕೂಡ ಇದೆ. ಇಲ್ಲೇ ಸಿಂಕ್ ಇದೆ. ಅಡುಗೆ ಮನೆ ಕೂಡ ತುಂಬ ಚಿಕ್ಕದಾಗಿದೆ. ಪಾತ್ರೆ ಕೂಡ ಈಗ ತೊಳೆದಿಟ್ಟಿದ್ದೀನಿ. ಅಡುಗೆ ಮನೆ ತುಂಬ ಅಂದರೆ ತುಂಬಾ ಚಿಕ್ಕದಾಗಿದೆ. ಇಲ್ಲೇ ಒಂದು ಗ್ಯಾಸ್ ಕೂಡ ಇಟ್ಕೊಂಡಿದ್ದೀನಿ ನಾನು. ಇಲ್ಲೇ ಟ್ರೈಪೋಡ್ ಬಳಸ್ಕೊಂಡು ವಿಡಿಯೋ ಕೂಡ ಮಾಡ್ತೀನಿ, ನೋಡಿರ್ತೀರ ನೀವು. ನೋಡಿ, ಇಲ್ಲೇ 2 ವಿಂಡೋ ಇದೆ, 1 ವಿಂಡೋ ಇದೆ, 2 ವಿಂಡೋ ಇದೆ. ಬೆಳಕಿಗೆ ಏನು ಕೊರತೆ ಇಲ್ಲ, ತುಂಬಾ ಬೆಳಕು ಬೀಳುತ್ತೆ. ಇದೇ ನನ್ನ ಪುಟ್ಟದಾದಂತಹ ಕಿಚನ್ ನೋಡಿ. ಈ ಥರ ಇಟ್ಕೊಂಡಿದ್ದೀನಿ. ಇದರಲ್ಲಿ ಉಪ್ಪು, ಕಲ್ಲುಪ್ಪು, ಪುಡಿ ಉಪ್ಪನ್ನ ಸ್ಟೋರೇಜ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಎಣ್ಣೆ ಇದೆ ನೋಡಿ. ನಾವು ಕೊಬ್ಬರಿ ಎಣ್ಣೆ ಬಳಸ್ತೀವಿ, ಕೊಬ್ಬರಿ ಎಣ್ಣೆ ಕೂಡ ಇಲ್ಲೇ ಇದೆ. ಇಲ್ಲಿ ನಾನು ಚಪಾತಿ ಉಜ್ಜೋದಕ್ಕೆ ಗ್ರಾನೈಟ್ ಕಲ್ಲನ್ನು ಬಳಸ್ತೀನಿ ನೋಡಿ. ಇದು ಕೂಡ ಇಲ್ಲೇ ಇದೆ. ಮಿಕ್ಸಿ, ದೋಸೆ ಅಲ್ಲ ಚಪಾತಿ ಮಾಡೋಂಥ ತವ ಇದು. ಇದು ಸ್ವಿಚ್ಚು ಒಂದೇ ಆಗಿರೋದ್ರಿಂದ ಮಿಕ್ಸಿಗೂ ಮತ್ತು ಫ್ರಿಜ್ಜಿಗೂ ತೆಗೆದು ಹಾಕ್ಕೋಬೇಕಾಗುತ್ತೆ ನಾವು ನೋಡಿ. ಇಲ್ಲೇ 2 ಬಾಣಲೆ ಕೂಡ ನೇತಾಕೊಂಡಿದ್ದೀನಿ. ಚಿಕ್ಕದು ಸ್ಮಾಲ್ದೊಂದು ಇಲ್ಲ ಹಾಕ್ಕೊಂಡಿದ್ದೀನಿ. ನಾನು ಮೀಶೋದಿಂದ ತರಿಸ್ಕೊಂಡಿರೋವಂಥದ್ದು ನೋಡಿ. ಈ ಸ್ಟಿಕ್ಕರ್ಸು ತುಂಬ ಕ್ವಾಲಿಟಿ ಚೆನ್ನಾಗಿದೆ. ಹಾಗೆ ನೋಡಿ,
ಫ್ರಿಜ್ಜನ್ನು ಕೂಡ ನಾನು ಅಡುಗೆ ಮನೆಯಲ್ಲೇ ಇಟ್ಕೊಂಡಿದ್ದೀನಿ. ಯಾಕಂದರೆ ಹಾಲಲ್ಲಿ ಜಾಗ ಸಾಕಾಗಲ್ಲ ಅಂದ್ಬಿಟ್ಟು ಅಡುಗೆ ಮನೆಯಲ್ಲೇ ಇಟ್ಕೊಂಡಿದ್ದೀನಿ. ಇದು ನನಗೆ ಲಕ್ಷ್ಮಿ ಥರ 10 ವರ್ಷ 12 ವರ್ಷದಿಂದ ನನ್ನ ಜೊತೆ ಇದೆ ಈ ಫ್ರಿಜ್ಜು. ಯಾವುದೇ ಥರ ಕೈ ಕೊಟ್ಟಿಲ್ಲ, ರಿಪೇರಿ ಬಂದಿಲ್ಲ. ಹಾಗಾಗಿ ಇದನ್ನು ನಾನು ಸೇಲ್ ಮಾಡೋಕ್ಕೂ ಕೂಡ ಮನಸ್ಸು ಬಂದಿಲ್ಲ. ಹಾಗಾಗಿ ನಾನು ಫ್ರಿಜ್ಜನ್ನು ಚೇಂಜ್ ಮಾಡಿಲ್ಲ. ಚಿಕ್ಕದಾದ್ರೂ ಕೂಡ ನಾನು ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇದು 3 ಸ್ಟೆಪ್ ಇದೆ. ನನಗೆ ಒಂದೇ ಸ್ಟೆಪ್ ಸಾಕು ಐಟಮ್ಸ್ ಇಟ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಒಂದೇ ಸ್ಟೆಪ್ ಬಳಸ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಬೇಕಾಗಿರೋಂಥದ್ದು ಕೂಡ ಇಲ್ಲೇ ಇಟ್ಕೊಂಡಿದ್ದೀನಿ. ಮರದ ಸೌಟ್ಗಳೆಲ್ಲ ಬರುತ್ತಲ್ಲ, ಅಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಅದರಲ್ಲಿ ಇಲ್ಲಿ ಒಂದು ಪ್ಯಾನ್ ತಗೊಂಡಿದ್ದೀನಿ. ಇದು ಎಲ್ಲರ ಮನೇಲೂ ಮಾಮೂಲಿ ಇದ್ದೇ ಇರುತ್ತೆ ಸ್ಟ್ಯಾಂಡು. ಇದು ನಾನು ಮದುವೆ ಆಗಿ ಹೊಸ್ತ್ರಲ್ಲಿ ತೊಗೊಂಡಿದ್ದು ಸ್ಟ್ಯಾಂಡು. ಜೋಪಾನವಾಗಿ ಹೊಸದು ಯಾವ ಥರ ಇರುತ್ತೋ ಅದೇ ಥರನೇ ಇಟ್ಕೊಂಡಿದ್ದೀನಿ ನೋಡಿ. ಇಷ್ಟು ಸಾಮಾನುಗಳು ನಾನು ಕೆಳಗಡೆ ಇಟ್ಕೊಂಡಿದ್ದೀನಿ. ಬೇಕಾಗಿರೋ ಸಾಮಾನುಗಳು ಇಷ್ಟನ್ನು ನಾನು ಇಟ್ಕೊಂಡು ಮಿಕ್ಕಿರೋದನ್ನೆಲ್ಲ ಮೇಲ್ಗಡೆ ಕಟ್ಟಿ ಇಟ್ಬಿಟ್ಟಿದ್ದೀನಿ. ಇಷ್ಟಿದೆ ನೋಡಿ. ಇನ್ನು ನೋಡಿ, ಬೇಡದೇ ಇರೋದನ್ನೆಲ್ಲ ನಾನು ಮೇಲ್ಗಡೆ ಇಟ್ಕೊಂಡಿದ್ದೀನಿ. ಇಟ್ಬಿಟ್ಟು ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ತೊಳ್ಕೊಂಡು ಕ್ಲೀನ್ ಮಾಡಿ ಎಲ್ಲ ಮುಚ್ಚಿಬಿಟ್ಟಿದ್ದೀನಿ. ಧೂಳೆಲ್ಲ ಕುತ್ಕೊಬಿಡುತ್ತೆ ಅಂತ, ಹಗಲೆಲ್ಲ ತೊಳೆಯೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಮೇಲ್ಗಡೆ ಇಟ್ಕೊಂಬಿಟ್ಟಿದ್ದೀನಿ. ನಮಗೆ ದೇವ್ರ ಮನೆ ಇಲ್ಲ, ಹಾಗಾಗಿ ನೋಡಿ ಶೆಲ್ಪಲ್ಲೇ ದೇವರಿಟ್ಟು ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಈಗ ಅಷ್ಟೇ ಪೂಜೆ ಮಾಡಿದೆ ನೋಡಿ. ರಾಯರು, ನಾನು ಮಂತ್ರಾಲಯ ಹೋದಾಗ ರಾಯರ ಮೂರ್ತಿ ಒಂದು ತೊಗೊಬಂದೆ. ಇವತ್ತು ನಿನ್ನೆ ಏಕಾದಶಿ ಅಲ್ವಾ, ಇವತ್ತು ದ್ವಾದಶಿ ಅಲ್ವಾ, ಅದಕ್ಕೆ ರಾಯರಿಗೆ ಹಯಗ್ರೀವ ಪ್ರಸಾದ ಕೂಡ ಮಾಡಿ ಇಟ್ಬಿಟ್ಟು ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಈಗ ತಾನೇ ಜಸ್ಟ್ ಪೂಜೆ ಮಾಡಿದೆ ನೋಡಿ. ಇಲ್ಲಿ ಸಿಗಂದೂರು ಚೌಡೇಶ್ವರಿ ಅಮ್ಮನವರ ಫೋಟೋ ಕೂಡ ಇದೆ. ನಾನು ಸಿಗಂದೂರಿಗೆ ಹೋದಾಗ ತಂದ್ಕೊಂಡು ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಇದು ರಾಮಮೂರ್ತಿ ಅಂದರೆ ಇದರಲ್ಲಿ ಜೈ ಶ್ರೀರಾಮ್ ಅವ್ರ ಫೋಟೋ ನಮಗೆ ಕೊಟ್ಟರು. ಅದನ್ನು ನಾನು ಇಲ್ಲಿ ತಂದಿಟ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ನಾನು ಬಿಸಾಡಿಲ್ಲ. ಅಯೋಧ್ಯೆಯಿಂದ ತಂದು ಕೊಟ್ಟಿರೋದನ್ನು ಹಾಗೆ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ನಮ್ಮ ಮನೆಗೆ ಅವರು ಈ ರೂಪದಲ್ಲಿ ಬಂದಿದ್ದಾರೆ ಅಂದ್ಬಿಟ್ಟು ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಆಮೇಲೆ ಈ ಪೇಪರ್ ಯಾಕೆ ಹಾಕಿದ್ದಾರೆ ಅಂತ ನೀವು ಅನ್ಕೋಬೋದು. ಇಲ್ಲಿ ನಾವು ಅಗರಬತ್ತಿ ಹಚ್ಚಿದ್ದು, ಧೂಪ ಹಚ್ಚಿದ್ದು ಸ್ಮೆಲ್ಲು ಹೊಗೆ ಎಲ್ಲ ಪಾತ್ರೆಗಳಿಗೆ ಹೋಗುತ್ತೆ ಅಂದ್ಬಿಟ್ಟು ನಾನು ಈ ಥರ ಇಟ್ಟಿದ್ದೀನಿ ನೋಡಿ. ಪಾತ್ರೆಗಳ ಮೇಲೆ ಜೋಡಿಸಿಟ್ಕೊಂಡು ಈ ಥರ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಯಾಕಂದರೆ ನಮಗೆ ದೇವ್ರ ಮನೆ ಇಲ್ಲ, ಹಾಗಾಗಿ ಇಟ್ಕೊಂಡಿದ್ದೀನಿ. ಈಗ ಸದ್ಯದಲ್ಲಿ ಮತ್ತೆ ನಾವು ಬೇರೆ ಮನೆ ಪರ್ಚೇಸ್ ಮಾಡಬೇಕು, ಆವಾಗ ನೋಡಬೇಕು. ಅಂದರೆ ಈಗ ಬೇರೆ ಬಾಡಿಗೆ ಮನೆಗೆ ಹೋದಾಗ ನಾವಲ್ಲಿ ಬೇರೆ ಥರ ಮಾಡ್ಕೋಬೋದು, ಸ್ಟ್ಯಾಂಡೆಲ್ಲ ತೊಗೋಬೇಕು ಅಂತ ಅಂದ್ಕೊಂಡು ಆಗ್ತಾಯಿಲ್ಲ. ಆದರೆ ಯಾಕಂತ ಗೊತ್ತಿಲ್ಲ. ನೆಕ್ಸ್ಟ್ ನೋಡಿ, ಇಲ್ಲಿ ನೀರು 2 ದಿನಕ್ಕೆ ಒಂದ್ಸಲ ಬಿಡ್ತಾರೆ ಅಡುಗೆಗೆ. ನಾನು ನೀರು ತುಂಬಿಟ್ಕೊಂಡಿದ್ದೀನಿ. ಇದು ಫಿಲ್ಟರ್ ನೀರು. ಆಮೇಲೆ ನೋಡಿ, ಕೆಳಗಡೆ ನಾನು ಈ ಥರ ಇಟ್ಕೊಂಡು ನನಗೆ ಬೇಕಾಗಿರೋಂಥನ್ನ ಜೋಡಿಸ್ಕೊಂಡು ಅರ್ಜೆಂಟಾಗಿ ಸಿಗೋಂಥದ್ದು ಅಕ್ಕಿ ಹಿಟ್ಟು ಎಲ್ಲ ಇಲ್ಲೇ ಸ್ಟೋರೇಜ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟಿದೆ ನನ್ನ ಕಿಚನು ನೋಡಿ. ಈ ಥರ ಇದೆ ಅಷ್ಟೇ, ತುಂಬ ಚಿಕ್ಕದಾಗಿರೋಂಥ ಕಿಚನು. ಇಷ್ಟಿದೆ ಕಿಚನ್. ವಿಡಿಯೋ ಸ್ಕಿಪ್ ಮಾಡಬೇಡಿ, ಎಲ್ಲ ಫುಲ್ಲು ನೋಡಿ. ವಿಡಿಯೋ ಹೇಗಿದೆ, ನಾವು ಯಾವ ಥರ ಕಿಚನ್ನ ಇಟ್ಕೊಂಡಿದ್ದೀವಿ, ಮೇಂಟೈನ್ ಮಾಡ್ತಾಯಿದ್ದೀವಿ ಅಂತ ಕಮೆಂಟಲ್ಲಿ ತಿಳಿಸಿ. ನೀವು ಯಾವ ಥರ ಇಟ್ಕೊಂಡಿದ್ದೀರ, ಸಾಧ್ಯವಾದರೆ ನೀವು ಕೂಡ ವಿಡಿಯೋ ಮಾಡಿ ಹಾಕಿ. ನನಗೆ ಬೇಕಾಗಿರೋದು ನಮ್ಮ 4 ಜನಕ್ಕೆ, ನನ್ನ ಮಕ್ಕಳಿಬ್ಬರು, ನಮ್ಮ ಯಜಮಾನ್ರು, ನಾನು ಚಿಕ್ಕ ಸಂಸಾರಕ್ಕೆ ಏನು ಬೇಕೋ ಅಷ್ಟನ್ನು ಮಾತ್ರ ನಾನು ಇಟ್ಕೊಂಡಿದ್ದೀನಿ. ಈಗ ನೋಡಿ, ಇಲ್ಲಿಂದ ಮತ್ತೆ ಹೀಗೆ ಹೋದರೆ ಇಲ್ಲೇ ರೂಮ್ ಇದೆ. ರೂಮು ಕೂಡ ನಿಮಗೆ ತೋರಿಸ್ತೀನಿ ನೋಡಿ. ಇದು ರೂಮು ತೋರಿಸ್ತಾ ಇದ್ದೀನಿ. ಇದು ಬೆಡ್ಡು, ಒಂದು ಮಂಚ ಇದೆ. ಹೇಳಿದ್ನಲ್ಲ, ಇನ್ನೊಂದು ಮಂಚ ಇತ್ತಂತ, ಅದನ್ನು ಬಿಚ್ಚಿ ಈ ಮಂಚದ ಕೆಳಗಡೆ ಇಟ್ಟಿದ್ದೀವಿ. ಯಾಕಂದರೆ ನಮಗೆ ಜಾಗ ಚಿಕ್ಕದಿರೋದ್ರಿಂದ ನಾವು ಇಟ್ಕೊಳ್ಳೋಕೆ ಜಾಗ ಇಲ್ಲ. ಹಾಗಾಗಿ ಒಂದು ಮಂಚ ಕೂಡ ಅಷ್ಟೇ ಮಾತ್ರ ನಾವು ಹಾಕ್ಕೊಂಡಿದ್ದೀವಿ ನೋಡಿ. ಇದು ಒಂದು 3 ಜನ ಮಲ್ಕೋಬೋದು, ಅಷ್ಟು ದೊಡ್ಡದಾಗಿದೆ ಮಂಚ. ಇದು ನನಗೆ ತುಂಬ ಇಷ್ಟ ಆಯಿತು, ಬೆಡ್ ಕವರು. ಇದು ಕೂಡ ಮೀಶೋದಲ್ಲಿ ಆರ್ಡ್ರ್ ಮಾಡಿ ತೊಗೊಂಡಿರೋದು. ತುಂಬಾ ಚೆನ್ನಾಗಿದೆ, ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ನೋಡಿ, ಇಲ್ಲೊಂದು 2 ಬ್ಯಾಗ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇಲ್ಲಿ ನಮ್ಮ ಯಜಮಾನ್ರದ್ದು ನನ್ನ ಮಕ್ಕಳ ಬಟ್ಟೆ ಹಾಕ್ಕೊಂಡಿದ್ದೀನಿ ಹ್ಯಾಂಗರಲ್ಲಿ. ಇಷ್ಟೇ ನೋಡಿ. ನಮಗೆ ಇಷ್ಟು ಮಾತ್ರ ಇದೆ ಓಡಾಡೋಕ್ಕೆ ಜಾಗ. ಇಲ್ಲಿ ಒಂದು ಬಾಕ್ಸ್ ನಮ್ಮದಿದೆ ನೋಡಿ. ಒಂದೊಂದು ಬಾಕ್ಸ್ ಇತ್ತು, ಬಾಕ್ಸ್ನ ಯೂಸ್ ಮಾಡ್ಕೋಬೋದಲ್ವಾ, ರೀಯೂಸ್ ಮಾಡ್ಕೋಬೋದು ಅಂದ್ಬಿಟ್ಟು ಇದರಲ್ಲಿ ಬಟ್ಟೆ ಕೂಡ ಇಟ್ಕೊಂಡಿದ್ದೀವಿ. ಇದರಲ್ಲೂ ಅಷ್ಟೇ ಬಟ್ಟೆ ಇದೆ, ಇದರಲ್ಲೂ ಅಷ್ಟೇ ಬಟ್ಟೆ ಇದೆ. ಇಲ್ಲೊಂದು ಚಿಕ್ಕದಾದಂಥ ಒಂದು ಬೀರು ಕೂಡ ಇಟ್ಕೊಂಡಿದ್ದೀವಿ. ನನ್ನ ಮಕ್ಕಳು ಇದನ್ನೆಲ್ಲ ಮುರಿದಾಕ್ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು ಇದು ಡಿಸೈನು ನೋಡಿರಿ. ಇಲ್ಲಿಂದ ಈಗ ಬಂದರೆ ರೂಮಿಗೆ ಇದಿಷ್ಟು ಮಾತ್ರ ಇದೆ ಜಾಗ. ಇದೊಂದು ಬೀರು, ಇದೊಂದು ಬಾಕ್ಸ್ಗಳು, ಇದೊಂದು ಮಂಚ.
ಇದಿಷ್ಟೇ ನಮಗೆ ಇಲ್ಲಿ ಇಟ್ಕೊಳ್ಳೋಕ್ಕೆ ಆಗೋದು, ಯಾಕಂದರೆ ಜಾಗ ಇಲ್ಲ. ನೋಡಿ ಇಲ್ಲಿ ಒಂದು ಡೋರ್ ಇದೆ ನೋಡಿ, ಇದು ಬಾಲ್ಕನಿ ಡೋರ್. ಇದನ್ನು ಕೂಡ ತೋರಿಸ್ತೀನಿ ನಿಮಗೆ. ನೋಡಿ ಡೋರ್ ಓಪನ್ ಮಾಡಿದರೆ ಈ ಥರ ಒಂದು ನನಗೆ ತುಂಬ ಇಷ್ಟವಾಗಿರೋಂಥ ಪ್ಲೇಸ್ ಇದೆ. ನಾನಿಲ್ಲಿ ಟೀ ಕಾಫಿ ಕುತ್ಕೊಂಡು ಸ್ನ್ಯಾಕ್ಸು ಸಂಜೆ ಟೈಮು ಈವ್ನಿಂಗ್ ಇಲ್ಲೆಲ್ಲ ತುಂಬ ಕುತ್ಕೊಳ್ತೀನಿ ನಾನು ನನ್ನ ಮಕ್ಕಳು. ನೋಡಿ ಇದೊಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ ಬಟ್ಟೆ ಒಣಗಾಕೋಕ್ಕೆ. ಹಾಗೆ ಇಲ್ಲಿ ಗಿಡಗಳೆಲ್ಲ ಇಟ್ಕೊಂಡಿದ್ದೆ, ಈಗ ಟೆರೆಸ್ ಮೇಲೆ ಇಟ್ಟಿದ್ದೀನಿ. ಸಾಕು ಅಂತ ಸಿಂಪಲ್ಲಾಗಿ ಒಂದು ತುಳಸಿ ಗಿಡ, ಆಲೋವೆರಾ ಗಿಡ ಇಟ್ಕೊಂಡಿದ್ದೀನಿ ನೋಡಿ, ಇಷ್ಟು ಸಾಕು ಅಂತ. ಇದು ಅಡುಗೆ ಮನೆ ವಿಂಡೋ ನೋಡಿ, ತುಂಬ ಚೆನ್ನಾಗಿದೆ ಜಾಗ ಕೂತ್ಕೊಳ್ಳೋಕ್ಕೆ, ನಮ್ಗೆ ತುಂಬ ಇಷ್ಟ ಇದು. ಹಾಗೆ ನೋಡಿ ಇಲ್ಲಿ ಬೇಡದೇ ಇರೋಂಥ ವಸ್ತುಗಳನ್ನು ಕೂಡ ಇಲ್ಲೇ ಇಟ್ಕೊಂಡಿದ್ದೀನಿ ನಾನು. ಇದಿಷ್ಟು ನನ್ನ ಬಾಲ್ಕನಿ. ಇದಿಷ್ಟು ಬಟ್ಟೆ ಒಣಗಾಕ ಸ್ಟ್ಯಾಂಡು. ಇದು ಕೂಡ ತುಂಬ ಚಿಕ್ಕದಾಗಿದೆ, ಆದರೂ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ತೀವಿ. ನನಗೆ ತುಂಬ ಇಷ್ಟ ಆಗಿರೋದಂದರೆ ಇದೇ ಜಾಗ, ನಾನು ಇಲ್ಲೇ ಕೂತ್ಕೊಳ್ಳೋದು. ಕೆಲವೊಂದು ಟೈಮ್ ಲೈವ್ ಕೂಡ ನಾನು ಇಲ್ಲೇ ಮಾಡ್ತೀನಿ. ಮಂಚದ ಕೆಳಗಡೆ ರಾಗಿ ಚೀಲ ಇಂಥದ್ದೆಲ್ಲ ಮಂಚದ ಕೆಳಗಡೆ ಇಟ್ಕೊಂಡಿದ್ದೀವಿ ನೋಡಿ. ಇಷ್ಟೇ ಓಡಾಡೋಕ್ಕೆ ಜಾಗ ಇರೋದು ನಮಗೆ. ಬಾಡಿಗೆ ಮನೆ ಅಲ್ವಾ, ಏನೂ ಮಾಡೋಕ್ಕಾಗಲ್ಲ. ನಮ್ಮ ಸ್ವಂತ ಮನೆ ಆದರೆ ನಾವು ಹೆಂಗೆ ಬೇಕೋ ಹಂಗೆ ಇಟ್ಕೋಬೋದಲ್ವಾ. ಇದು ಬೆಡ್ ಕವರ್ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗಿದೆ. ಆರ್ಟ್ ಸಿಂಬಲ್ ಇರೋಂಥದ್ದಲ್ವಾ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಷ್ಟ ಆಗಿದೆ, ನನಗೆ ತುಂಬ ಇಷ್ಟ. ನಿಮಗೆ ಇಷ್ಟ ಆಗಿದ್ದರೆ ತಿಳಿಸಿ. ಹಾಗೆ ಮೀಶೋದಲ್ಲಿ ಸಿಗುತ್ತೆ ನೋಡಿ, ಬೇಕು ಅಂದರೆ ನಾನು ನಿಮಗೆ ಕಮೆಂಟಲ್ಲಿ ಹಾಕ್ತೀನಿ, ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಿ ಲಿಂಕು, ನೀವು ಕೂಡ ತಗೋಬೋದು. ಇದಿಷ್ಟು ನನ್ನ ಮನೆಯ ಹೋಮ್ ಟೂರ್, ಅಂದರೆ ನನ್ನ ಪುಟ್ಟ ಗೂಡು ಅಂತಲೇ ಹೇಳ್ಬೋದು. ನಾವು ಬಾಡಿಗೆ ಇದ್ದರೂ ಕೂಡ ನಮ್ಮದೇ ಸ್ವಂತ ಮನೆ ಥರ ನಾವು ಇದ್ದೀವಿ ಕೂಡ. ಹಾಗೆ ನಿಮಗೆ ನಾವು ಈ ಮನೆಗೆ ಬಂದು ಎಷ್ಟು ವರ್ಷ ಆಯಿತು ಅಂತ ಕೂಡ ಹೇಳ್ತೀವಿ. ಈ ಮನೆಗೆ ಬಂದು ನಾವು 4 ವರ್ಷ ಆಯಿತು. ಹಾಗೆ ಈ ಮನೆಗೆ ನಾವು ರೆಂಟ್ ಎಷ್ಟು ಕೊಡ್ತಾಯಿದ್ವಿ ಬಾಡಿಗೆ ಅಂತಂದರೆ 3,500 ಕೊಡ್ತಾಯಿದ್ದೀವಿ. ಹಾಗೆ ನಿಮಗೆ ನೆಕ್ಸ್ಟಿನ ವೀಡಿಯೋದಲ್ಲಿ ನಾವು ಒಂದು ಮನೆ ಪರ್ಚೇಸ್ ಕೂಡ ಮಾಡಿದ್ದೀವಿ, ಆ ಮನೆ ವಿಡಿಯೋನು ಮಾಡಿ ತೋರಿಸ್ತೀನಿ. ಸ್ವಲ್ಪ ಆಲ್ಟ್ರೇಷನ್ ಎಲ್ಲ ಇದೆ, ಅದನ್ನು ಮುಗಿಸಿದ ಮೇಲೆ ನಿಮಗೆ ಆ ಮನೆ ವಿಡಿಯೋನು ಮಾಡಿ ನಿಮಗೆ ತೋರಿಸ್ತೀನಿ. ಓಕೆನಾ. ಇದಿಷ್ಟು ನನ್ನ ಮನೆ, ಚಿಕ್ಕ ಮನೆ, ಚೊಕ್ಕದಾದಂಥ ಒಂದು ಮನೆ. ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಓಕೆನಾ ಗೈಸ್, ಈ ಥರ ಇದೆ ನನ್ನ ಮನೆ. ವಿಡಿಯೋ ಪೂರ್ತಿ ನೋಡಿ, ಸ್ಕಿಪ್ ಮಾಡಬೇಡಿ. ಹೊಸಬರಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ, ಕಮೆಂಟ್ ಹಾಕೋದನ್ನು ಕೂಡ ಮರಿಬೇಡಿ. ಹಾಗೆ ಕೃಷ್ಣ ಹೇಗಿದೆ ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ. ನಾನು ಇಷ್ಟಪಟ್ಟು ತೊಗೊಂಡಿರೋಂಥ ಕೃಷ್ಣ ಹೇಗಿದೆ ನೋಡಿ. ಇದು ಫ್ಲವರಿಂದು ನಾನೇ ಡಬ್ಬ ಮಾಡಿದ್ದೆ ನೋಡಿ, ಒಂದು ಎಕ್ಸ್ಟ್ರಾ ಡಬ್ಬ ಇತ್ತು ಅಂತ ಅದಕ್ಕೆ ನಾನೇ ಆಲ್ಟ್ರೇಷನ್ ಮಾಡಿ ಇಟ್ಟಿದ್ದೀನಿ, ಒಂದು ಫ್ಲವರ್ಸ್ ಹಾಕಿ. ಅದು ಕೂಡ ಹೇಗಿದೆ ಅಂತ ಹೇಳಿ. ಸುಮಾರಿತ್ತು, ನಾವೇ ಮನೇಲಿ ಮಾಡಿರೋವಂಥದ್ದು ಸುಮಾರಿತ್ತು. ಮನೆ ಎಲ್ಲ ಕ್ಲೀನ್ ಮಾಡಿದ್ವಲ್ಲ, ಹಾಗಾಗಿ ಎಲ್ಲ ಬಿಸಾಕಿದ್ವಿ, ಬೇಡ ಅಂತ ಅಂದ್ಬಿಟ್ಟು ಎಲ್ಲ ಬಿಸಾಕಿದ್ವಿ. ಇಷ್ಟು ನನ್ನ ಚಿಕ್ಕದಾದಂತಹ ಮನೆ ಹೋಮ್ ಟೂರು ಕೇಳ್ತಾಯಿದ್ರಿ, ಅದಕ್ಕೋಸ್ಕರ ಮಾಡಿದ್ದೀನಿ. ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತೆ ನೆಕ್ಸ್ಟ್ ಮುಂದಿನ ವೀಡಿಯೋದೊಂದಿಗೆ ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್.